ಹಾಸನದ ಒಂದೆರಡು ಹಾಟ್ ಸ್ಪಾಟ್ಗಳಿದ್ದಾವೆ. ಆ MG ರೋಡ್ ಒಂದೆರಡು ಕಡೆ ಯಾವಾಗ ನೋಡಿದ್ರು ಕೂಡ ಟ್ರಾಫಿಕ್ ಪೊಲೀಸರು ನಿಂತ್ಕೊಂಡು ಹೆಲ್ಮೆಟ್ ಹಾಕಿದ್ದಾರಾ ಇಲ್ವಾ ಅಂತ ಹಿಡಿಯಕ್ ನಿಂತಿರ್ತಾರೆ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಹಾಸನದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಹೆಂಗ್ ನಡೀತಾ ಇದೆ, ಹಾಸನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಸಜ್ಜಿತವಾಗಿದೆ ಅಂತ ನೋಡ್ತಾ ಹೋದ್ರೆ ಹಾಸನದಲ್ಲಿ ಸಂಪೂರ್ಣವಾಗಿ ಪಾರ್ಕಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದೇ ಹಳಿ ತಪ್ಪಿ ಹೋಗ್ಬಿಟ್ಟಿದೆ. ಹಾಸನದ ಕ್ಯಾರ್ಪುರಂ ರಸ್ತೆ ಇರಬಹುದು, BM ರಸ್ತೆ ಇರಬಹುದು, ಹಳೆ ಬಸ್ ನಿಲ್ದಾಣ ರಸ್ತೆ ಇರಬಹುದು, ಇಲ್ಲಿ ಎಲ್ಲ ಹೋದ್ರೂ ಕೂಡ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಹಿಡಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಇದೀಗ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಅವರಿಗೆ ಅಂತ ನಿಗದಿತ ಸ್ಥಳಗಳಲ್ಲಿ ಹಾಸನದ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡಬಹುದು, ಸಾಕಷ್ಟು ರಸ್ತೆಗಳಲ್ಲಿ ನೀವು ಆ ಜಿಲ್ಲಾ ಪಂಚಾಯತಿ ಎದುರುಗಡೆ ಇರಬಹುದು, ಅಥವಾ ನೀವು ಇನ್ನೂ ಮುಂದುವರೆದು ಹೋದ್ರೆ ಹಾಸನದ ಸ್ಲೇಟಸ್ ಹಾಲ್ ಹತ್ರ ಇರಬಹುದು, ಅಥವಾ ಸಾಲ್ಗಾಮೆ ರಸ್ತೆಯಲ್ಲಿ ಇರಬಹುದು. ಇಲ್ಲೆಲ್ಲವೂ ಕೂಡ ಒಂದು ಪೊಲೀಸ್ ಚೌಕಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಲ್ಲಿ ಪೊಲೀಸರು ಇರ್ತಾರಾ ಅಂತ ನೋಡಿದ್ರೆ ಯಾವ ಪೊಲೀಸರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ, ಬದಲಾಗಿ ಚೌಕಿಗಳು ಖಾಲಿ ಹೊಡಿತಾ ಇದ್ದಾವೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಹೆಲ್ಮೆಟ್ ಯಾರು ಹಾಕೊಂಡ್ ಬರ್ತಾ ಇದ್ದಾರೆ, ಹೆಲ್ಮೆಟ್ ಯಾರು ಹಾಕೊಂಡ್ ಬರ್ತಾ ಇಲ್ಲ ಅಂತ ಹಿಡಿಯಕ್ಕೆ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪರಿಣಾಮವಾಗಿ ಹಾಸನದ ರಸ್ತೆಗಳಲ್ಲಿ ಟ್ರಾಫಿಕಿಂಗ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಆರೋಪ. ಈಗ ಟ್ರಾಫಿಕಿಂಗ್ ವ್ಯವಸ್ಥೆ ಅಂತ ಅಂದ್ರೆ ಏನು, ಬಹಳ ಈ ಅವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂಥ ನನ್ನ ಪ್ರಕಾರ ಈ ರಸ್ತೆಯಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸರು ಫೈನ್ ಹಾಕ್ತಾ ಇದಾರಲ್ಲ, ಇದೇ ಅವೈಜ್ಞಾನಿಕ. ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಹಾಕ್ತಾ ಇರೋದಕ್ಕೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಫೈನ್ ಹಾಕೋದು ತಪ್ಪಲ್ಲ ನನ್ನ ಪ್ರಕಾರ. ಆದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ಪೊಲೀಸರು ಕಳ್ಳ ಪೊಲೀಸ್ ಆಟ ಆಡ್ತಾರೆ. ಕಳ್ಳರಂತರ ಔತ್ ನಿಂತ್ಕೊಂಡು ಯಾರು ಬರ್ತಾರೆ ಅವನನ್ನ ಹಿಡಿದು ಬಿಟ್ಟು ಅವನ ಕೈಲಿ ಫೈನ್ ಹಾಕ್ಬಿಡೋದು. ಅವನ್ ಪೊಲೀಸರು ಬರ್ತಾರೆ ಅಂತ ಅವನ್ ಮನ್ಸೋ ಇಚ್ಛೆ ಗಾಡಿ ತಿರುಗಿಸ್ಕೊಂಡು ಹೋಗಿ ಇನ್ನೊಬ್ನಿಗೆ ಅವನಿಗೆ ಗುದ್ದೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕೆ ವೈಜ್ಞಾನಿಕವಾಗಿ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಅಲ್ವಾ. ಹಾಸನದ ಆಯಕಟ್ಟ ಸ್ಥಳಗಳಲ್ಲಿ ಒಳ್ಳೊಳ್ಳೆ ಹೈ ಡೆಫಿನೇಷನ್ CC ಕ್ಯಾಮ್ರಾಗಳನ್ನ ಅಳವಡಿಸಿ, ಇಲ್ಲಿ ರೋಡಲ್ಲಿ 10 ಜನ ಪೊಲೀಸರು ನಿಂತ್ಕೊಂಡು ಹಿಡಿಯೋದ್ರ ಬದಲು ಇಬ್ರು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳಿ, ಯಾರು ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇಲ್ಲ ಫೋಟೋ ಕ್ಯಾಪ್ಚರ್ ಮಾಡಿ ದೊಡ್ಡ ದೊಡ್ಡ ಬೆಂಗಳೂರು ಮೈಸೂರಲ್ಲಿ ಮಾಡ್ತಾ ಇದಾರಲ್ಲ ಅವ್ರ ಮನೆಗೆ ನೋಟಿಸ್ ಕಳಿಸಿ, ಮುಗ್ದೋಯ್ತು. ಈಸಿಯಾಗಿ ಆಗೋ ಕೆಲಸ ಅಲ್ವಾ ಇದು, ವಿತ್ ಎವಿಡೆನ್ಸ್. ನನಗೆ ಅವ್ರ ಗೊತ್ತು, ನಮ್ ಚಿಕ್ಕಪ್ಪ MLA, ದೊಡ್ಡಪ್ಪ MLA, ನಮ್ ಚಿಕ್ಕಪ್ಪ ಕಾರ್ಪೊರೇಟ್ರು, ನಮ್ಮ ಮಾವ ಪೊಲೀಸು ಅಂತ ಯಾರು ಫೋನ್ ಮಾಡು ಕೊಡೋದಿಲ್ಲ ನಿಮಗೆ, ಸಮಸ್ಯೆನೇ ಇರೋದಿಲ್ವಲ್ಲ. CC ಕ್ಯಾಮ್ರಾದಲ್ಲಿ ನೋಡ್ತೀರಿ, ಯಾರು ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ತೀರಿ, ಅವ್ನ ಅಡ್ರೆಸ್ ಸಿಗುತ್ತೆ, ಗಾಡಿ ನಂಬರ್ ಹಾಕಿದ್ರೆ ಅವ್ರ ಮನೆಗೆ ನೋಟಿಸ್ ಕಳಿಸ್ತೀರಿ, ಅವ್ನು ಬಂದು ಕೋರ್ಟಲ್ಲಿ ನೋಟಿಸ್ ಕಟ್ತಾನೆ, ಫೈನ್ ಕಟ್ತಾನೆ. ಅದನ್ನು ಬಿಟ್ಟು ಕೆಲಸ ಕಾರ್ಯ ಬಿಟ್ಬಿಟ್ಟು ಎಲ್ಲೆಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅದನ್ನು ಕ್ಲಿಯರ್ ಮಾಡೋದು ಬಿಟ್ಬಿಟ್ಟು ಪೊಲೀಸರೆಲ್ಲ ಹೋಗ್ಬಿಟ್ಟು ಹೆಲ್ಮೆಟ್ ಹಿಡಿಯಕ್ ನಿಂತ್ಕೊಂಡ್ಬಿಟ್ರೆ ಹಾಸನದ ರಸ್ತೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಈ ಸಮಸ್ಯೆಯನ್ನ ಯಾರು ಬಗೆಹರಿಸ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಸಿಂಪಲ್ ವೇಯಲ್ಲಿ ಮಾಡ್ಬೋದಾಗಿರೋದಕ್ಕೆ ಯಾಕ್ರಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ? ಅದ್ಯಾರ ಹೇಳ್ತಾ ಇದ್ರು, ಸರ್ ನೀವ್ ಹೇಳ್ದಂಗ್ ಮಾಡಕ್ ಹೋಗ್ಬಿಟ್ರೆ ಪೊಲೀಸರಿಗೆ ಲಂಚ ಯಾರು ಕೊಡ್ತಾರೆ ಸರ್, ದುಡ್ಡು ಇಸ್ಕೊಂಡ್ ಬುಟ್ ಕಳ್ಸಕ್ ಹೆಂಗಾಗುತ್ತೆ ಸರ್, ಅದಕ್ಕೋಸ್ಕರ ವ್ಯವಸ್ಥೆ ಹಾಸನಕ್ಕೆ ತರ್ತಾ ಇಲ್ಲ ಅಂತ ಯಾರೋ ಒಂದಿಷ್ಟು ಜನ ಹೇಳ್ತಿದ್ರಪ್ಪ. ಐ ಡೋಂಟ್ ನೋ. ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನಾದ್ರು ಈ ಸುದ್ದಿಯನ್ನ ನೋಡ್ತಾ ಇದ್ರೆ ದಯವಿಟ್ಟು ಹಾಸನದಲ್ಲಿ ಆ ಟ್ರಾಫಿಕ್ ಪೊಲೀಸರು ರಸ್ತೆಯಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಫೈನ್ ಹಾಕನ್ನ ಫಸ್ಟ್ ತಪ್ಪಿಸಿ. ನಿಮ್ ಕಚೇರಿ ಮುಂದೆನೆ ದಿನ ನಿಂತಿರ್ತಾರೆ, ಆ MG ರಸ್ತೆಯಲ್ಲಿ ಒಂದೆರಡು ಜಾಗದಲ್ಲಿ ಯಾವಾಗ್ಲೂ ನಿಂತಿರ್ತಾರೆ. ದಯವಿಟ್ಟು ಅವ್ರಿಗೆ ಕೆಲಸ ಕೊಡಿ. ಹಾಸನದಲ್ಲಿ ಎಲ್ಲೆಲ್ಲಿ ಸೂಕ್ತವಾದ ಟ್ರಾಫಿಕಿಂಗ್ ಆಗ್ತಾ ಇಲ್ಲ, ಎಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ, ಎಲ್ಲಿ ಪಾರ್ಕಿಂಗ್ ಸರಿ ಆಗ್ತಾ ಇಲ್ಲ, ಆ ಕೆಲಸ ಮಾಡಿಸಿ. ಆಗ ಹಾಸನ ನಗರ, ಹೌದು ಇವತ್ತು ಮನೆಗೆ 2 ವೆಹಿಕಲ್ 4 ವೆಹಿಕಲ್ ಇಟ್ಕೊಂಡಿದ್ದಾರೆ, ಮನೆಗೆ 2 ಕಾರ್ ಇರ್ತವೆ, 2 ಬೈಕ್ ಇರ್ತವೆ, ಪಾರ್ಕಿಂಗ್ ಸಮಸ್ಯೆ ಬಹಳ ಇದೆ. ಬಟ್ ಒಬ್ರು ಪೊಲೀಸಲ್ಲಿ ನಿಂತ್ಕೊಂಡ್ರೆ ಕರೆಕ್ಟ್ ಆಗಿ ನಿಗದಿತ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಿಸಬಹುದು. ಜನ ಎಲ್ಲ ಬೇಕು ಅಲ್ಲಿ ನಿಲ್ಸೋಗೋದಿಲ್ಲ. ಕೇವಲ ಇದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಈ ಪಾರ್ಕಿಂಗ್ ಅವ್ಯವಸ್ಥೆ ಪೊಲೀಸರಿಂದಲೇ ಆಗ್ತಾ ಇದೆ ಅಂತಲ್ಲ, ಜನರು ಕೂಡ ಕರೆಕ್ಟ್ ಆಗಿ ನೋಡಿ ಮಾಡಿ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ನೋ ಪಾರ್ಕಿಂಗ್ ಇವ್ ನೋಡಿ ನಿಲ್ಲಿಸ್ಬೇಕು. ಜನರು ಕೂಡ ಬುದ್ಧಿವಂತರಾಗಬೇಕು. ಜನರು ಮಾತು ಕೇಳದೆ ಇದ್ದಾಗ ಪೊಲೀಸರು ಎಚ್ಚೆತ್ಕೊಂಡು ಆ ಕೆಲಸವನ್ನ ಮಾಡಬೇಕು. ಹೆಲ್ಮೆಟ್ ಗಳಿಗೆ ಫೈನ್ ಹಾಕೋದ್ರಲ್ಲಿ ಇರ್ತಕ್ಕಂಥ ಆಸಕ್ತಿ ಈ ಬಗ್ಗೆಯೂ ಇರಲಿ ಅನ್ನೋದಷ್ಟೇ ನಮ್ಮ ಆಶಯ. ಪಾರ್ಕಿಂಗ್ ಅವ್ಯವಸ್ಥೆ ತುಂಬಾ ಕೆಟ್ಟದಾಗಿದೆ. ಯಾಕೆಂದರೆ ಇಲ್ಲೆಲ್ಲ ಹೊಸ ಹಳೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಎಲ್ಲ ಹೆಂಗೆ ಬೇಕು ಹಂಗಂಗೆ ನಿಲ್ಲಿಸಿ ಒಳಗಡೆ ಹೋಗ್ತಾರೆ, ಹಿಂಗೆ ಅಡ್ಡಡ್ಡ ಹೆಂಗೆ ಬೇಕು ಹಂಗಂಗೆ ಯಾಕೆ ಹೋಗ್ತಾರೆ. ಒಂದು ಪೊಲೀಸ್ ಇಲ್ಲ, ಒಂದು ಕರ್ತವ್ಯನಿರತ ಒಬ್ಬ ಪೊಲೀಸ್ ಹಾಕಿದ್ರೆ ಅವ್ರವ್ರು ನೋಡ್ಕೋತಾರೆ, ಅದೂ ಇಲ್ಲ, ಏನಿಲ್ಲ. ಎಲ್ಲಿ ಬೇಕಲ್ಲಿ ಹಾಕೋದು, ಹೆಂಗೆ ಬೇಕಂಗೆ ಹೋಗೋದು, ಆಮೇಲೆ ಒನ್ ವೇಲ್ ಬರೋದು, ಇದೆಲ್ಲ ತುಂಬ ಸಮಸ್ಯೆ ಇದೆ ಹಾಸನದಲ್ಲಿ. ತುಂಬ ಕಷ್ಟ ಆಗ್ತಾಯಿದೆ. ಒನ್ ವೇಲೇ ಬರ್ತಾರೆ ಗಾಡಿಗಳು, ನಡೆದಾಡೋರಿಗೆ ತುಂಬ ತೊಂದರೆ ಆಗಿದೆ. ಈಗ ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದು ಲೆಕ್ಕಾಚಾರಕ್ಕೆ ತೊಂದರೆ ಅದು.
ಆದ್ರೂ ಒಂದು ಪಾದಚಾರಿಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಾತ್ರ ಇದು ನೋ ಪಾರ್ಕಿಂಗಲ್ಲೆಲ್ಲ ಗಾಡಿ ನಿಲ್ಲಿಸಿ ಹೋಗೋದು, ಎಲ್ಲೆಂದ್ರಲ್ಲಿ ನಿಲ್ಲಿಸೋದು ಅದೆಲ್ಲ ತುಂಬ ತೊಂದರೆ ಆಗಿದೆ ಸರ್. ಸಾರ್ವಜನಿಕರಿಗಂತೂ ತುಂಬ ತೊಂದರೆ ಆಗಿದೆ ಸರ್. ಈಗ ಇಲ್ಲಿ ಕಸ್ತೂರಿಬಾ ರೋಡ್ ಇದೆ, ಆ ಕಡೆ ಆ ಕಸ್ತೂರಿಬಾ ರೋಡಲ್ಲಿ ಒಂದು ಗಾಡಿ ಪಾಸ್ ಆಗೋಕ್ಕಾಗಲ್ಲ. ಒಂದು ಲೈನ್ ಅಲ್ಲ, ಡಬಲ್ ಲೈನ್ ಪಾರ್ಕಿಂಗ್ ಮಾಡಿರ್ತಾರೆ. ಎಲ್ಲ ಮಾರ್ಕೆಟ್ಗೆ ಹೋಗ್ತಾರೆ, ಆ ಕಡೆಗೆ ಹೋಗ್ತಾರೆ. ಆ ಕಡೆ ರೋಡಲ್ಲಿ ಹೋಗೋಕ್ಕೂ ಆಗಲ್ಲ. ಅದು ಒನ್ ವೇ ಅಂತ ಇರೋದು, ಅದು ಒನ್ ವೇನ ಟೂ ವೇನೋ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಯಾಕೆಂದರೆ ಈ ಕಡೆಯಿಂದಲೂ ಹೋಗುತ್ತೆ ಗಾಡಿ, ಆ ಕಡೆಯಿಂದ ಎಷ್ಟು ಹೋಗುತ್ತೋ ಆ ಕಡೆಯಿಂದಲೂ ಅಷ್ಟೇ ಬರುತ್ತೆ. ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ. ಬೀದಿ ವ್ಯಾಪಾರಿಗಳಿಗೆ ಇದು ಮಾಡಿದ್ರು, ಅದೇ ಥರ ಇದನ್ನು ಟ್ರಾಫಿಕ್ ರೂಲ್ಸನ್ನು ಇದು ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಪಾರ್ಕಿಂಗು. ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡಿ, ಒಂದು ಲೈನ್ ಅಲ್ಲ 2 ಲೈನ್ ಪಾರ್ಕಿಂಗ್ ಆಗಿರುತ್ತೆ, 3 ಲೈನ್ ಪಾರ್ಕಿಂಗ್ ಇರುತ್ತೆ. ಬೇಕಾದ್ರೆ ಯಾರಾದರೂ ಒಬ್ಬರು ಪೊಲೀಸ್ ನಿಂತು ಅದನ್ನು ಇದು ಮಾಡಿದರೆ ಸರಿಯಾಗುತ್ತೆ. ಬೈಕ್ನವ್ರದ್ದು ಅಷ್ಟೇ ತುಂಬ ಅವಳಿ ಜಾಸ್ತಿ ಆಗಿದೆ ಇಲ್ಲಿ. ಒನ್ ವೇಲ್ ಬರೋದು ಮತ್ತು ಇದಾಗೋದು. ತುಂಬ ಜನ ಇಲ್ಲಿ ಆಕ್ಸಿಡೆಂಟ್ ಆಗಿ ಕಾಲೇಜ್ ಮಕ್ಕಳು ಓಡಾಡ್ತವೆ, ಅವರಿಗೂ ಅಷ್ಟೇ ತುಂಬ ತೊಂದರೆ ಆಗಿದೆ ಇಲ್ಲಿ. ಮೊದಲು ವ್ಯವಸ್ಥೆ ಚೆನ್ನಾಗಿತ್ತು, ಇವಾಗಂತೂ ಭಾರಿ ಯಾರು ಪೊಲೀಸೇ ಇರಲ್ಲ ಇಲ್ಲಿ, ಹಂಗಾಗಿ ಇದಾಗಿದೆ. ಆನಂದ್ ಅಂತೇಳಿ ಆಗ್ಬೋದು, BM ರೋಡ್ ಆಗ್ಬೋದು, ಎಲ್ಲ ಕಡೆ ಟ್ರಾಫಿಕ್ ಸಿಕ್ಕಾಪಟ್ಟೆ. ಟ್ರಾಫಿಕ್ ಅನ್ನೋಕ್ಕಿಂತ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ರೂಲ್ಸ್ ರೆಗ್ಯುಲೇಷನ್ ಸರಿ ಮಾಡ್ತಾ ಇಲ್ಲ ಸರ್. ಇದೇ ರೋಡ್ ತಗೊಳ್ಳಿ ಸರ್, ಮುಂಚೆ ಎಲ್ಲ ಇದು ಒನ್ ವೇ ಮಾಡಿದ್ರು, ಒಬ್ಬರು ಟ್ರಾಫಿಕ್ ಪೊಲೀಸ್ನವ್ರಿಗೆ ಬಿಟ್ಟಿದ್ರು, ಆಗ ಯಾರೂ ಬರ್ತಾ ಇರಲಿಲ್ಲ. ಈಗ ಪೊಲೀಸರು ಒಂದೊಂದು ಯಾರು ಇಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಂಗೆ ಬೇಕಂಗೆ ಒನ್ ವೇಲ್ ಬರ್ತಾರೆ. ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಆಕ್ಸಿಡೆಂಟು ತುಂಬ ಆಗವೆ. ತುಂಬ ಆದಾಗ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡರ್ ಹೋಗಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಕಳಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ. ನೋಡಿ ಸರ್, ಇಲ್ಲಿ ಹಂಸ್ಬೇಕು, ಮೇನ್ ಹಂಸ್ಬೇಕು. ಆಗಲೇ ವಾರದಲ್ಲಿ 1-2 ಮಿನಿಮಮ್ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಎಷ್ಟು ಹೇಳಿದ್ರು ಈ ಟ್ರಾಫಿಕ್ ಪೊಲೀಸಲ್ಲಿ ನಗರಸಭೆಯಲ್ಲಿ ಯಾರೂ ಇದಕ್ಕೆ ಯಾವುದು ತಗೊಳ್ತಾ ಇಲ್ಲ. ಇಲ್ಲಿ ಏನೇ ಒಂದು ಪೊಲೀಸ್ನವ್ರು ಬೇಕು ಅಂತ ನಾವು ಕೇಳ್ಕೊತೀವಿ. ಮುಂಚೆಲ್ಲ ಇತ್ತು ಸರ್, ಇಲ್ಲಿ ಪೊಲೀಸ್ನವ್ರು ಏನೇ ಡ್ಯೂಟಿ ಮಾಡೋರು, ಡ್ಯೂಟಿ ಮಾಡಿದಾಗ ಯಾರು ಒನ್ ವೀಲ್ ಬರೋಕ್ಕೆ ಎದುರೋರು. ಈಗ ಯಾರೆಲ್ಲ ರಾಜ್ಯೋತ್ಸವ ಬರ್ತಾರೆ, ತ್ರಿಬಲ್ ರೈಡಿಂಗಲ್ಲಿ ಬರ್ತಾರೆ, ಕಾಲೇಜ್ ಮಕ್ಕಳು ಒನ್ ವೀಲ್ ಬರ್ತಾರೆ. ಯಾರು ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ. ಇದರಿಂದ ಭಾರಿ ತೊಂದರೆ ಆಗ್ತಾಯಿದೆ ಸಾರ್ವಜನಿಕವಾಗಿ ಸರ್. ಪಾರ್ಕಿಂಗ್ ಮಾತಾಡ್ತಾ ಇರೋದು ಇಲ್ಲಿ ರೋಡ್, ಪಬ್ಲಿಕ್ ರೋಡಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಆದರೆ ಹೆಂಗೆ ಬೇಕು ಹಂಗೆ ನಿಲ್ಸ್ಕೊತಾರೆ ಸರ್. ಜನ ಓಡಾಡೋಂಗಿಲ್ಲ, ಮಾಡೋಂಗಿಲ್ಲ. ಈ ಆಕ್ಸಿಡೆಂಟು ಭಯಂಕರ ಇದಾವೆ. ಮತ್ತು ಮಾತಾಡ್ರೆ ಅವರು ನಮ್ಮೇಲೆ ಬರ್ತಾರೆ ಸರ್. ಏನು ಆಟೋದ್ರೆ ಕೇಳಲ್ಲ. ಆಟೋನ ಒಂದು ಬಂದೋಬಸ್ತು ಮಾಡಿ ಒಂದು ಸ್ಟ್ಯಾಂಡ್ ಅವ್ರಿಗೆ ಪ್ರೀತಿ ಮಾಡಿದ್ರು, ಸ್ಟ್ಯಾಂಡು ಮಾಡಿಕೊಟ್ಟಾರೆ ಪಾಪ. ಅವ್ರು ಮಾಡಿಕೊಟ್ರು ಇವರು ಒಂದು ಇದು ಮಾಡಿಲ್ಲ ಅಂದರೆ ಹೆಂಗೆ ಬೇಕು ಹಂಗೆ ನಿಲ್ಸ್ಕೊತಾರೆ, ಅಡ್ಡ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಕಾಲೇಜಿಗೆ ಬಂದು ಓಡಾಡ್ತಾ ಇರ್ತವೆ, ಮಾಡ್ತಾ ಇರ್ತವೆ. ಅದಕ್ಕೂ ಇದು ಮಾಡ್ದಲ್ಲ ಆಟೋದವರು ಭಯಂಕರ ಇದು ಮಾಡಿ ಹೆಂಗೆ ಬೇಕು ಹಂಗೆ ನಿಲ್ಸ್ಕೊಂಡು ಇದು ಮಾಡ್ತಾರೆ ಸರ್. ನಮಸ್ಕಾರ.